ಈಗ ನೋಡಿ, ಸಾಮಾನ್ಯವಾಗಿ ಗ್ರಹಣವನ್ನು ವಿಜ್ಞಾನವೇ ಬೇರೆ ರೀತಿಯಲ್ಲಿ ನೋಡುತ್ತೆ, ಜ್ಯೋತಿಷ್ಯ ಶಾಸ್ತ್ರ ಅಥವಾ ಧರ್ಮಶಾಸ್ತ್ರನೇ ಬೇರೆ ರೀತಿಯಲ್ಲಿ ನೋಡುತ್ತೆ. ಹಾಗಾಗಿ ಕೆಲವರು ವಿಜ್ಞಾನವನ್ನು ಬಹುತೇಕರು ಒಪ್ತಾರೆ, ಕೆಲವರು ನಾವು ಆಚರಣೆ ಮಾಡ್ತೀವಪ್ಪ ಅಂತಕ್ಕಂಥವ್ರು ಜ್ಯೋತಿಷ್ಯದ ಆಧಾರದಲ್ಲೂ ಕೂಡ ಮಾಡ್ತಾರೆ. ನಾವು ಎರಡೂ ಮಾಹಿತಿಯನ್ನು ನಿಮಗೆ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಈಗ ನಮ್ಮ ಜೊತೆಯಲ್ಲಿ ಮತ್ತೊಬ್ಬರು ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಇವರು ತುಂಬ ಈ ಥರ ವಿಜ್ಞಾನದ ವಿಚಾರದಲ್ಲಿ ನಮ್ಮ ಜೊತೆಯಲ್ಲಿ ಈ ಹಿಂದೆ ಕೂಡ ನಮ್ಮ ಜೊತೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದರು. ಕಮಲಾ ಅಂತಂದ್ಬಿಟ್ಟು, ಶ್ರೀಮತಿ ಕಮಲಾ ಅವರು. ಇವರು ಈ ಬಾಹ್ಯಾಕಾಶದ ವಿಚಾರದಲ್ಲಿ, ಖಗೋಳ ವಿಜ್ಞಾನದ ವಿಚಾರದಲ್ಲಿ ಅಪಾರವಾದಂತಹ ಅನುಭವವನ್ನು ಹೊಂದಿರತಕ್ಕಂಥವ್ರು, ಜೊತೆಗೆ ಪ್ರಾಧ್ಯಾಪಕರು, ಪ್ರಾಂಶುಪಾಲರು ಆಗಿರ್ತಕ್ಕಂಥವ್ರು. ಅವರಿಂದ ಕೆಲವೊಂದು ಮಾಹಿತಿಯನ್ನು ಕೊಡಿಸ್ಬೇಕು ನಿಮಗೆ ಅಂತಕ್ಕಂಥದ್ದು ನನ್ನ ಆಸೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಬಿಡ್ತೀನಿ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ತಮಗೆ ನಮಸ್ಕಾರ. ಪಬ್ಲಿಕ್ ಟಿವಿಯ ಎಲ್ಲ ವೀಕ್ಷಕರಿಗೂ ಮತ್ತೊಮ್ಮೆ ನಮಸ್ಕಾರ. ನಾನು ಗೌರ್ಮೆಂಟ್ ಫಸ್ಟ್ ಏಡ್ ಕಾಲೇಜ್ ತುಮಕೂರು ಮತ್ತು ಮಲ್ಲೇಶ್ವರದಲ್ಲಿ ಭೌತ ವಿಜ್ಞಾನವನ್ನು ಬೋಧಿಸ್ತಾ ಇದ್ದೀನಿ. ಮೇಡಮ್, ಈಗ ಒಂದು ನನಗೆ ಕುತೂಹಲ, ಈಗ ಗ್ರಹಣ ಪ್ರಕ್ರಿಯೆ ಅಂತಕ್ಕಂಥದ್ದು ಆಲ್ರೆಡಿ ಆರಂಭ ಆಗೋಗಿದೆ 8 ಗಂಟೆ 58 ನಿಮಿಷದಿಂದ ಅಂತ. ಬಟ್ ನಮಗೆ ಅದು ಗೋಚಾರ ಆಗ್ತಕ್ಕಂಥದ್ದು 9 ಗಂಟೆ 57 ನಿಮಿಷಕ್ಕೆ ಅಂತ. ಈ 1 ಗಂಟೆಯ ಅವಧಿಯಲ್ಲಿ ನಮಗೆ ಕಾಣಿಸಲ್ಲ, ಬಟ್ ಪ್ರಕ್ರಿಯೆ ಆರಂಭ ಆಗಿದೆ ಅಂದರೆ ಹೇಗೆ ಅಂತ? ಭಾಳ ತುಂಬ ಒಳ್ಳೆಯದಾದ ಪ್ರಶ್ನೆ ಇದು. ಈಗ ಗ್ರಹಣ ಈಗ ಆಗ್ತಾ ಇರೋದು ಚಂದ್ರಗ್ರಹಣ. ಹೌದು. ಸೂರ್ಯಂಗೂ ಚಂದ್ರಂಗೂ ನಡುವೆ ಭೂಮಿ ಬಂದಿದೆ. ನಮ್ಮ ಕನ್ನಡದ ಹಾಡು ಜ್ಞಾಪಕ ಬರ್ತಿದೆ, ಸೂರ್ಯಂಗೂ ಚಂದ್ರಂಗೂ ಬಂದಾರೆ ಮನೆ ಅಂತ. ಯಾಕಂದ್ರೆ ಒಂದು ಸ್ವಲ್ಪ ಲೈಟರ್ ವರ್ಷನ್ ತಗೊಂಡೋಗೋಣ ಪ್ರೋಗ್ರಾಮ್ನ. ಸೊ ಈಗ ಮಧ್ಯದಲ್ಲಿ ಬಂದಾಗ ಏನಾಯ್ತು, ಭೂಮಿಯ ನೆರಳು ಚಂದ್ರ ಇರಲಿ ಇಲ್ಲದೆ ಇರಲಿ ಭೂಮಿ ನೆರಳು ಎಕ್ಸ್ಟೆಂಡ್ ಆಗಿರುತ್ತೆ, ಹೋಗ್ತಾ ಇರುತ್ತಲ್ವಾ. ಈಗ ಚಂದ್ರ ನೆರಳನ್ನ ಪ್ರವೇಶಿಸಿದಾಗ ನಮಗೆ ಗ್ರಹಣ ಆಗೋದು. ಆ ಚಂದ್ರ ನೆರಳು ಪ್ರವೇಶ ಮಾಡೋದೇನಿದೆಯಲ್ಲ, ಅದು ಗ್ರಹಣ ಇರ್ಲಿ ಇಲ್ಲದೆ ಇರಲಿ ಏನಾಗುತ್ತೆ, ನೆರಳಿರುತ್ತೆ. ನೆರಳಿಗೆ ಪ್ರವೇಶ ಆಗಬೇಕು ಅಂದ್ರೆ ಚಂದ್ರ ನೋಡಲ್ಲಿ ಬರಬೇಕು. ಈಗಾಗಲೇ ಬೆಳಗ್ಗೆ ಸಾಕಷ್ಟು ಹೇಳಿರ್ಬೋದು. ನೋಡಂದ್ರೆ ಏನು, ಚಂದ್ರನ ಅಕ್ಷ ಮತ್ತೆ ಭೂಮಿ ಸೂರ್ಯನ ಸುತ್ತುವ ಅಕ್ಷ ಇದೆಯಲ್ಲ, ಅವೆರಡು 5 ಡಿಗ್ರಿ ವ್ಯತ್ಯಾಸ ಇದೆ. ಸೊ ಒಂದು ಹಿಂಗಿದೆ ಅಂತ ತಿಳ್ಕೊಳ್ಳಿ, ಇನ್ನೊಂದು 5 ಡಿಗ್ರಿ ಹಿಂಗಿರುತ್ತೆ. ಸೊ ಅವೆರಡು ಇಂಟರ್ಸೆಕ್ಟ್ ಆಗೋದು ನೋಡುಗಳಲ್ಲಿ ಬಂದಾಗಲೇ ಗ್ರಹಣ ಆಗೋದು. ಈಗ ಅದು ನೋಡಲ್ಲಿ ಬಂದಿದೆ ಇವತ್ತು. ಇನ್ನು 15 ದಿವಸಕ್ಕೆ ಈ ಕಡೆ ನೋಡಲ್ ಬರುತ್ತೆ. ಆ ನೋಡ್ ಬೇರೆ ಏನು ಇಲ್ಲ, ನಾವು ರಾಹು ಕೇತು ಅಂತ ಕರಿತೀವಲ್ಲ, ಅದೇ ಅದ್ರ ಕತೆ ಈಗ ಪಕ್ಕಕ್ಕೆ ಬಿಡೋಣ. ಈಗ ಈ ನೋಡಲ್ ಬಂದಿರೋದ್ರಿಂದ, ನಮ್ ನೆರಳುಪಾಡಿಗೆ ನೆರಳಿರೋದ್ರಿಂದ ಚಂದ್ರ ಈ ನೆರಳಿನ ಪ್ರದೇಶವನ್ನ ಪ್ರವೇಶಿಸಿದ್ದಾನೆ. ಅದಕ್ಕೆ ಆ ನೆರಳಲ್ಲಿ 2 ವಿಧ. ಏನು ದಟ್ಟವಾದ ನೆರಳಿನ ಪ್ರದೇಶ ಅಂದ್ರೆ ನೇರವಾಗಿ ಹೋಗುತ್ತಲ್ಲ, ಅದು ಅಕ್ಕಪಕ್ಕ ಹೋಗುತ್ತಲ್ಲ, ಅದು ಆಂಶಿಕ ನೆರಳು. ಅಂದ್ರೆ ಡಾರ್ಕ್ ಶಾಡೋ, ಲೈಟ್ ಶಾಡೋ ಅಂತ ಹೇಳ್ಬೋದು. ಆಯ್ತಾ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ, ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಈಗ ಆಂಶಿಕವಾದ ನೆರಳಿನ ಪ್ರದೇಶಕ್ಕೆ ಚಂದ್ರ ಟಚ್ ಆಗಿರೋದ್ರಿಂದ ಗ್ರಹಣ ಈಗ ಶುರು ಆಗಿದೆ ಅಂತ ಹೇಳಿ ಆರಂಭ ಆಗ್ತಾ ಇದೆ. ದಟ್ಟವಾದ ನೆರಳಿನ ಪ್ರದೇಶಕ್ಕೆ ಹೋದಾಗ ತುಂಬಾ ಕೆಂಪಾಗಿ ಚಂದ್ರ ಕಾಣ್ತಾನೆ. ನೀವು ಕೆಂಪಾಗಿ ಯಾಕೆ ಕಾಣ್ತಾನೆ ಅಂತ ಕೇಳ್ಬೇಕು. ಆಕ್ಚುಯಲ್ ಆಗಿ ಕೇಳ್ತೀನಿ ಮುಂದಕ್ಕೆ, ನೆಕ್ಸ್ಟ್ ಅದೇ ಇದ್ದಿದ್ದು ಕ್ವಶನ್. ಆಯ್ತಾ. ಈ ನೆರಳಿಗೆ ಹೋದಾಗ, ದಟ್ಟವಾದ ನೆರಳಲ್ಲಿ ಏನಾಗುತ್ತೆ, ನಮ್ಗೆ ಏನಾಗಬೇಕು, ಸೂರ್ಯಗ್ರಹಣ ಹೆಂಗ್ ಕಾಣುತ್ತೆ ಹೇಳಿ? ಅದೇ ಪ್ರಶ್ನೆ. ಸೂರ್ಯಗ್ರಹಣದಲ್ಲಿ ಸೂರ್ಯ ಒಂದು ಕಡೆಯಿಂದ ಸಣ್ಣದಾಗಿ ಕಪ್ಪಗಾಗ್ತಾ ಬರ್ತಾನೆ, ಹಂಗೆ ಅದು ಕೊನೆಗೆ ಅರ್ಧ ಚಂದ್ರನ ಆಕಾರಕ್ಕೆ ಬಂದು ಮತ್ತೆ ಕ್ಲೋಸ್ ಆಗುತ್ತೆ. ಬಟ್ ಇಲ್ಲಿ ಕೆಂಪುಗಾಗತ್ತೆ. ಏನಕ್ಕೆ? ಅದೇ ನಿಜವೇ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಅದನ್ನೇ. ಈಗ ಸೂರ್ಯಗ್ರಹಣದಲ್ಲಿ ಏನಾಗ್ತದೆ, ಸೂರ್ಯಂಗೂ ಭೂಮಿಗೂ ಮಧ್ಯೆ ಚಂದ್ರ ಬಂದಿರ್ತಾನೆ. ಹೌದು ಅಲ್ವಾ? ಸೂರ್ಯಗ್ರಹಣದಲ್ಲಿ ಚಂದ್ರ ಬಂದಿರ್ತಾನೆ, ಚಂದ್ರ ಸೂರ್ಯನ ಬ್ಲಾಕ್ ಮಾಡಿರ್ತಾನೆ. ಸೊ ಹಂಗಾಗಿ ನಮಗ್ ಸೂರ್ಯ ಕಪ್ಪಾಗಿ ಕಾಣ್ತದೆ. ಸೊ ಇಲ್ಲಿ ಈಗ ಭೂಮಿ ಮಧ್ಯ ಬಂದಿರೋದ್ರಿಂದ ಏನಾಗ್ತಿದೆ, ಭೂಮಿಯ ನೆರಳಿನಲ್ಲಿ ಚಂದ್ರ ಬರೋದ್ರಿಂದ ನಮಗೆ ಚಂದ್ರ ಯಾಕೆ ಕೆಂಪಾಗಿ ಕಾಣ್ತಾನೆ ಅಂದ್ರೆ, ಭೂಮಿಯ ವಾತಾವರಣದ ಪ್ರಭಾವದಿಂದ. ಭೂಮಿಯಲ್ಲಿ ಅಟ್ಮಾಸ್ಫಿಯರ್ ಇದೆ ಅಂತ ಪ್ರೂವ್ ಆಗದೆ ಇಲ್ಲಿ. ಹೌದು. ಅಲ್ಲಿ ಯಾಕೆ ಕಪ್ಪು ಕಾಣುತ್ತೆ ಸೂರ್ಯಗ್ರಹಣ ಅಂತಂದ್ರೆ, ಚಂದ್ರನ ಮೇಲೆ ಅಟ್ಮಾಸ್ಫಿಯರ್ ಇಲ್ಲ. ಸೊ ಇದು ಜನಸಾಮಾನ್ಯರಿಗೆ ಅರ್ಥ. ಅಯ್ಯೋ ಕೆಂಪಾಗೋಯ್ತು, ಅಯ್ಯೋ ತಾಮ್ರ, ಅಯ್ಯೋ ಬ್ಲಡ್ಡು ಅಂತ ಎದುರ್ಕೊಳ್ಳೋ ಅಗತ್ಯ ಇಲ್ಲ. ದ ಮೋಸ್ಟ್ ಬ್ಯೂಟಿಫುಲ್ ಪಾರ್ಟ್ ಈಸ್, ನಮ್ಮ ಭೂಮಿಗೆ ಬಹಳ ಒಳ್ಳೆಯದಾದಂತಹ ವಾತಾವರಣದ ಕವಚ ಇದೆ. ಈಗ ನೆಕ್ಸ್ಟ್ ಪ್ರಶ್ನೆ ಕೇಳ್ಬೇಕು ನೀವು, ಏನು ಅಂದ್ರೆ ಕೆಂಪಿಗೆ ಯಾಕೆ ಆಗ್ತಾನೆ ಅಂತ. ಬೇರೆ ಬಣ್ಣ ಯಾಕಾಗಲ್ಲ? ಬೇರೆ ಬಣ್ಣ ಯಾಕಾಗಲ್ಲ ಅಲ್ವಾ? ಹೌದಲ್ವೇ? ಹಸಿರು ಕಾಣಿಸ್ಬೋದು, ನೀಲಿ ಬಣ್ಣದಲ್ಲಿ ಕಾಣಿಸ್ಬೋದು. ಈಗ ಆಕಾಶದಲ್ಲಿ ಏನಾಗ್ತಾ ಇದೆ ಅಂದ್ರೆ ಸ್ಕ್ಯಾಟ್ರಿಂಗ್ ಅಂತ ಆಗತ್ತೆ. ಸ್ಕ್ಯಾಟ್ರಿಂಗ್ ಅಂದ್ರೆ ಬೆಳಕು ಚೆದರೋದು. ಆ ಬೆಳಕು ಚೆದರೋದಿದೆಯಲ್ಲ,
ನಮ್ಮ ವಿಜ್ಞಾನದ ಪ್ರಕಾರ ಇಂಟೆನ್ಸಿಟಿ, ಆ ಚದುರಿದ ಬೆಳಕಿನ ಇಂಟೆನ್ಸಿಟಿ ಇದೆಯಲ್ಲ, ದಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಲ್ಯಾಂಬ್ಡಾ ಟು ದ ಪವರ್ 4. ಅಂದರೆ ಬೆಳಕಿನ ತರಂಗಾಂತರ ಏನಿದೆ, ತರಂಗಾಂತರಕ್ಕೆ ಘಾತ 4ರ ವಿಲೋಮಾನುಪಾತದಲ್ಲಿ ಪ್ರಪೋರ್ಷನಲ್ ಆಗುತ್ತೆ. ಓಕೆ. ಈಗ ಕೆಂಪು ಬೆಳಕು ನಮ್ಮ ಏನೋ ದೃಗ್ಗೋಚರ ಬೆಳಕು ಅಂದ್ರೆ ಕಣ್ಣಿಗೆ ಕಾಣಿಸೋ ಬೆಳಕಿದೆಯಲ್ವಾ, ಬಿಳಿ ಬೆಳಕಿದೆ ಅಲ್ವಾ, ಆ ಬಿಳಿ ಬೆಳಕಲ್ಲಿ 7 ಬಣ್ಣ ಇದೆ. ಯಾವುದು 7 ಬಣ್ಣ? ವಿಬ್ಗಯಾರ್. ವಿಬ್ಗಯಾರಲ್ಲಿ ವೈಲೆಟ್ದು ತರಂಗಾಂತರ ತುಂಬಾ ಕಡಿಮೆ, ಕೆಂಪಿನ ತರಂಗಾಂತರ ತುಂಬಾ ಜಾಸ್ತಿ. ಹಾಗಾಗಿ ಈ ನೀಲಿ ಇವೆಲ್ಲ ಏನಾಗ್ತವೆ, ಹೆಚ್ಚು ಸ್ಕ್ಯಾಟರ್ ಆಗ್ಬಿಡ್ತವೆ. ಕೆಂಪು ಸ್ಕ್ಯಾಟರ್ ಆಗೋದು ಕಡಿಮೆ. ಹಾಗಾಗಿ ನೆರಳಿನ ಪ್ರದೇಶದಲ್ಲಿ ಆ ಕೆಂಪು ಬಹಳ ದೂರದ ತನಕ ಹೋಗುತ್ತೆ. ಹಾಗಾಗಿ ಚಂದ್ರನ ಮೇಲೆ ಕೆಂಪು ಬೀಳುತ್ತೆ. ದಟ್ಟವಾದ ನೆರಳಿನ ಪ್ರದೇಶದಲ್ಲಿ ಏನಾಗುತ್ತೆ, ಆ ಕೆಂಪು ಬಣ್ಣ ಹೆಚ್ಚಾಗಿ ಚಂದ್ರನ ಮೇಲೆ ಬೀಳೋದ್ರಿಂದ ನಮಗೆ ಚಂದ್ರ ಕೆಂಪುಗೆ ಕಾಣ್ತದೆ. ಕೆಂಪು ಬಣ್ಣ. ಆಕಾಶ ಯಾಕೆ ಕೆಂಪು ಕಾಣಲ್ಲ ಅಂತ ಕೇಳಲ್ಲ. ಲೈಟ್ ಸ್ಕ್ಯಾಟರ್ ಆಗುತ್ತಲ್ಲ, ಅಲ್ಲೂ ಲೈಟ್ ಸ್ಕ್ಯಾಟರ್ ಆಗುತ್ತೆ. ಅಲ್ಲಿ ಲೈಟ್ ಹೆಂಗ್ ಸ್ಕ್ಯಾಟರ್ ಆಗುತ್ತೆ ಅಂತ ಹೇಳಿದೆ, ವಿಲೋಮಾನುಪಾತ ಲ್ಯಾಂಬ್ಡಾ ಟು ದ ಪವರ್ 4, 1/λ ಟು ದ ಪವರ್ 4 ಅಂತ ಹೇಳಿದೆ. ಅಂದ್ರೆ ನೀಲಿ ಬೆಳಕಿನ ತರಂಗಾಂತರ ಕಡಿಮೆ ಇರೋದ್ರಿಂದ ನಾವು ಮೇಲಿನ ಆಕಾಶದಲ್ಲಿ ಬಂದಿದ್ದ ಬೆಳಕಲ್ಲಿ ನೀಲಿ ಬೆಳಕು ಹೆಚ್ಚು ಚದುರಿರುತ್ತೆ, ನಮ್ಗೆ ಅದು ನೀಲಿಯಾಗಿ ಕಾಣಿಸ್ತಾ ಇರುತ್ತೆ. ಅದರಲ್ಲಿ ಹಸಿರು ಇದೆ, ಹಳದಿನೂ ಇದೆ, ಎಲ್ಲಾನು ಚದುರಿದಾವೆ, ಆದ್ರೆ ನೀಲಿಯ ಪ್ರಮಾಣ ಜಾಸ್ತಿ, ಹಾಗಾಗಿ ಕಾಣುತ್ತೆ. ಬೆಳಿಗ್ಗೆ ಮತ್ತೆ ಸಾಯಂಕಾಲ ಕೆಂಪಿಗೆ ಯಾಕೆ ಕಾಣುತ್ತೆ? ಇದೆ ವಕ್ರೀಭವನ ಮತ್ತೆ ಚದುರುವಿಕೆ, ಬೆಳಕಿನ ವಕ್ರೀಭವನ. ವಕ್ರೀಭವನ ಮತ್ತು ಚದುರುವಿಕೆ ಈ ಎರಡರಿಂದ ನಮ್ಗೆ ಆಕಾಶ ಬೆಳಗ್ಗೆ ಮತ್ತೆ ಸಾಯಂಕಾಲ ಕೆಂಪು ಕಾಣುತ್ತೆ. ಈ ಮೋಡಗಳ ಮೇಲೆ ಇದು ಕಲರ್ ಪರಿಣಾಮ ಬೀರಲ್ವಾ? ಯಾವುದು? ಮೋಡಗಳಿರ್ತವಲ್ಲ. ಇಲ್ಲ, ಯಾಕೆ ಅಂದ್ರೆ ಆ ಪ್ರಪೋರ್ಷನೇಟ್ ಆಗ್ತಿರೋದು ಯಾವ ಪ್ರಪೋರ್ಷನೇಟ್? ಗ್ರ್ಯಾಂಡ್ ಸ್ಕೇಲ್. ಭೂಮಿಗೂ ಸೂರ್ಯನಿಗೂ 8 ನಿಮಿಷ, ಸುಮಾರು ಕೋಟ್ಯಾಂತರ ಕಿಲೋಮೀಟರ್ಗಳು. ಈ ಕಡೆ ಇಲ್ಲಿಂದ ಚಂದ್ರಂಗೆ 3 ಲಕ್ಷ ಕಿಲೋಮೀಟರ್. ನಮ್ಮ ಭೂಮಿಗೂ ಆಕಾಶದಲ್ಲಿ ಭೂಮಿ ಇಷ್ಟು ದಪ್ಪ ಆಗ್ತದೆ ಅವಾಗ. ಸೊ ಕಂಪೇರ್ಡ್ ಟು ಸೈಜ್ ಆಫ್ ದ ಅರ್ತ್, ಮೋಡಗಳ ಒಟ್ಟಾರೆ ಏನಿದಾವೆ, ನಮ್ಮ ವಾತಾವರಣ ಮೋಡಗಳಿಂದ ತುಂಬಾ ಮೇಲ್ ತನಕ ಇದೆ. ಅಪ್ ಟು 80 ಕಿಲೋಮೀಟರ್ 100 ಕಿಲೋಮೀಟರ್ ತನಕ ವಾತಾವರಣ ಇದೆ. ಕ್ವಾಂಟಿಟಿ ಆಫ್ ಮೋಡ ಅಂದ್ರೆ ಮೋಡಗಳ ಪ್ರಮಾಣ ಏನಿದೆ ಅದು ಒಟ್ಟು ವಾತಾವರಣಕ್ಕೆ ಕಡಿಮೆ ಆಗುತ್ತೆ. ಹಾಗಾಗಿ ಬೆಳಕು ಏನು ಸ್ಕ್ಯಾಟರಿಂಗ್ ಆಗುತ್ತಲ್ಲ, ಆ ಸ್ಕ್ಯಾಟರಿಂಗ್ ಆಗಿದ್ದು ಆ ದಟ್ಟವಾದ ನೆರಳಿನ ಪ್ರದೇಶದಲ್ಲಿ ಕೆಂಪು ಬಣ್ಣ ಹೆಚ್ಚು ದೂರಕ್ಕೆ ಚಲಿಸುತ್ತೆ. ಹಾಗಾಗಿ ಚಂದ್ರ ಕೆಂಪು. ಇನ್ನೊಂದು ಪ್ರಶ್ನೆ ಮೇಡಮ್, ಈಗ ಚಂದ್ರಗ್ರಹಣಗಳು ಆಗ್ತಾ ಇರುತ್ತೆ, ಹೆಚ್ಚು ಕಡಿಮೆ ವರ್ಷಕ್ಕೆ 1-2 ಆಗ್ತಾನೆ ಇರುತ್ತೆ. ಆ ಉಳಿದ ಚಂದ್ರಗ್ರಹಣಗಳಿಗೂ ಇವತ್ತಿನ ಚಂದ್ರಗ್ರಹಣಕ್ಕೂ ಏನು ವ್ಯತ್ಯಾಸ? ಬಹಳ ಒಳ್ಳೆ ಪ್ರಶ್ನೆ. ಈ ಚಂದ್ರಗ್ರಹಣ ಈ ಎಕ್ಸಾಕ್ಟ್ ನೋಡಲ್ಲೇ ಆಗಿ ಚಂದ್ರ ದಟ್ಟವಾದ ನೆರಳಿನ ಪ್ರದೇಶವನ್ನೇ ಪ್ರವೇಶ ಮಾಡಿದಾಗ ಮಾತ್ರ, ಆ ದಟ್ಟವಾದ ನೆರಳಿನಲ್ಲಿ ಸಂಪೂರ್ಣವಾದ ಚಂದ್ರ ಅಲ್ಲಿ ಪ್ರವೇಶ ಮಾಡಿದಾಗ ಮಾತ್ರ ನಮಗೆ ಪೂರ್ಣ ಚಂದ್ರಗ್ರಹಣ ಆಗುತ್ತೆ. ಅದು ಇವತ್ತು ಆಗ್ತಾ ಇರೋದು. ಜೊತೆಗೆ ನಮಗೆ ಗ್ರಹಣದ ಅವಧಿ ಏನಿದೆ ಸುಮಾರು 80 ನಿಮಿಷ, ಇಫ್ ಐ ಆಮ್ ನಾಟ್ ರಾಂಗ್, 80+ ಮಿನಿಟ್ಸು. ಅಂದರೆ ಅಷ್ಟು ಜಾಸ್ತಿ ಸಮಯ ಹೋಗುತ್ತೆ. ಬೇರೆ ಟೈಮಲ್ಲಿ ಯಾಕೆ ಕಮ್ಮಿ, ಇವಾಗ ಯಾಕೆ ಜಾಸ್ತಿ ಅನ್ನೋದು ನೆಕ್ಸ್ಟ್ ಪ್ರಶ್ನೆ ಆಗಬೇಕು. ಯಾತಕ್ಕೆ ಅಂತಂದರೆ ಈಗ ಸೆಪ್ಟೆಂಬರ್ ತಿಂಗಳಿದ್ದೀವಿ, ಹೌದು, ಜುಲೈ ಆಗಸ್ಟ್ ಸೆಪ್ಟೆಂಬರಲ್ಲಿ ನಮಗೂ ಸೂರ್ಯನಿಗೂ ಡಿಸ್ಟೆನ್ಸ್ ಜಾಸ್ತಿ ಆಯಿತಾ. ಆ ಸೂರ್ಯನಿಗೂ ನಮಗೂ ಡಿಸ್ಟೆನ್ಸ್ ಜಾಸ್ತಿ ಇರೋದ್ರಿಂದ ನೆರಳು ಕೂಡ ಜಾಸ್ತಿ ಹೆಚ್ಚು ಅಗಲವಾದ ಪ್ರದೇಶಕ್ಕೆ ನೆರಳು ಹೋಗುತ್ತೆ. ಹಾಗಾಗಿ ಚಂದ್ರ ಆ ನೆರಳಿನಲ್ಲಿ ಹೆಚ್ಚು ಕಾಲ ಕಳೀತಾನೆ. ಸೊ ನಮಗೆ ಡಿಸ್ಟೆನ್ಸ್ ಕಡಿಮೆ ಆದ್ರೆ ಜುಯಿ ಅಂತ ಬೇಗ ಹೋಗ್ಬಿಡ್ತೀವಿ. ನಿಮಗೆ ಯಾವಾಗ ಚಳಿ ಇರೋದು ಯಾವಾಗ? ನಮಗೆ ಡಿಸೆಂಬರ್, ನವೆಂಬರ್, ಡಿಸೆಂಬರ್, ಜನವರಿ. ಆಕ್ಚುಲಿ ನವೆಂಬರ್, ಡಿಸೆಂಬರ್, ಜನವರಿಯಲ್ಲಿ ನಾವು ಸೂರ್ಯನ ಹತ್ರ ಇರ್ತೀವಿ. ಓಕೆ. ಆದರೆ ಟಿಲ್ಟ್ ಜಾಸ್ತಿ ಇರುತ್ತೆ, ಅದಕ್ಕೆ ಚಳಿ. ಅದಕ್ಕೋಸ್ಕರ ಆ ನವೆಂಬರ್, ಡಿಸೆಂಬರ್, ಜನವರಿಯಲ್ಲಿ ಗ್ರಹಣಗಳಾದ್ರೆ ನೀವು ತೆಗೆದು ನೋಡಿ ಡಾಕ್ಯುಮೆಂಟೇಶನ್, ತುಂಬಾ ಬೇಗ ಪಾಸ್ ಆಗ್ಬಿಟ್ಟಿರುತ್ತೆ. ಈಗ ಜಾಸ್ತಿ ದೂರದಲ್ಲಿರೋದ್ರಿಂದ ಸ್ವಲ್ಪ ಜಾಸ್ತಿ. ಈಗ ನೀವು ನೋಡ್ತಾ ಇದ್ದೀರಲ್ಲ ಮಧ್ಯದಲ್ಲಿ ಚಂದ್ರ, ಇದು ಲೈವ್ ಚಂದ್ರ ನೀವು ನೋಡ್ತಾ ಇರ್ತಕ್ಕಂಥದ್ದು. ಬಟ್ ಈ ಲೈವ್ ನಲ್ಲಿ ನಿಮ್ಗೆ ಇನ್ನೂ ಕೂಡ ಗ್ರಹಣದ ಯಾವ ಎಫೆಕ್ಟು ಕಾಣಿಸ್ತಾ ಇಲ್ಲ. ಇದು ಟೆಲಿಸ್ಕೋಪಿಕ್ ವಿಜುವಲ್ ನೀವು ನೋಡ್ತಾ ಇರ್ತಕ್ಕಂಥದ್ದು. ಆ ಟೆಲಿಸ್ಕೋಪಿಕ್ ವಿಜುವಲ್ನಲ್ಲಿ ನಿಮಗೆ ಸಣ್ಣ ಮಟ್ಟದಲ್ಲೂ ಕೂಡ ಎಲ್ಲೂ ಗ್ರಹಣದ ಪರಿಣಾಮ ಕಾಣಿಸ್ತಾ ಇಲ್ಲ. ಆದರೆ ನಿಮಗೆ ಇನ್ನೊಂದು ಹೆಚ್ಚು ಕಡಿಮೆ 40 ನಿಮಿಷನೂ ಇಲ್ಲ, ಇನ್ನೊಂದು 35 ನಿಮಿಷ ಅಂತಂದ್ರೆ ಅಲ್ಲಿಗೆ ನಿಮಗೆ ಅದರ ಪ್ರಮಾಣ ಒಂದು ತುದಿಯಿಂದ ಕಾಣಿಸ್ಕೊಳ್ತಾ ಹೋಗುತ್ತೆ. ದಟ್ಟವಾದ ನೆರಳಿನ ಪ್ರದೇಶವನ್ನ ಅದು ಪ್ರವೇಶ ಮಾಡುತ್ತೆ. ಓಕೆ, ಇದು ಒಂದಷ್ಟು ಮಾಹಿತಿ ನಿಮಗೆ ನಾನು ಆರಂಭಿಕ ಮಾಹಿತಿಯನ್ನು ವಿಜ್ಞಾನದ ವಿಚಾರದಲ್ಲಿ ಕೊಡಿಸಿದ್ದು. ನಾನು ಆಗಲೇ ಹೇಳಿದ್ದೀನಿ, ವಿಜ್ಞಾನ ಮತ್ತು ಜ್ಯೋತಿಷ್ಯ ಎರಡೂ ಕೂಡ ಬೇರೆ ಬೇರೆ ದೃಷ್ಟಿಕೋನದಲ್ಲಿ ಗ್ರಹಣವನ್ನು ನೋಡುತ್ತೆ.
ನೋಡಿ, ಬೆಂಗಳೂರು, ಬೀದರ್, ಮಂಡ್ಯ, ರಾಯಚೂರು, ಹುಬ್ಬಳ್ಳಿ, ಚಾಮರಾಜನಗರ ಇಷ್ಟೂ ಜಿಲ್ಲೆಗಳ ದೃಶ್ಯಗಳನ್ನು ಏಕಕಾಲದಲ್ಲಿ ನೀವು ನೋಡ್ತಾ ಇದ್ದೀರಾ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇವತ್ತು ಈ ಕ್ಷಣಕ್ಕೆ 9:21 ಚಂದ್ರ ಯಾವ ರೀತಿ ಕಾಣ್ತಾ ಇದ್ದಾನೆ ಅಂತ ಎಲ್ಲೂ ಕೂಡ ನಿಮಗೆ ಚಂದ್ರಗ್ರಹಣದ ಛಾಯೆ ಗೊತ್ತಾಗ್ತಾ ಇಲ್ಲ. ಅದು ಗೊತ್ತಾಗಬೇಕು ಅಂದರೆ 9:57 ನಿಮಿಷಕ್ಕೆ ನಿಮಗೆ ಎಕ್ಸಾಕ್ಟಾಗಿ ಅದು ಗೊತ್ತಾಗೋದಕ್ಕೆ ಸಾಧ್ಯ.